ಹಲೋ ನಮಸ್ಕಾರ. ನಾವೆಲ್ಲ ಟೀಚರ್ಸ್ ಎಲ್ಲ ಸೇರಿ ಒನ್ ಡೇ ಟ್ರಿಪ್ ಮಾಡೋಣ ಅಂಥೇಳಿ ಕಾಮಧೇನು ಕ್ಷೇತ್ರ ವಡ್ರಳ್ಳಿಗೆ ಪ್ರಯಾಣವನ್ನು ಬೆಳೆಸಿದ್ವಿ. ಇಲ್ಲಿ ನಮ್ಮ ಜೊತೆಗೆ ನಮ್ಮ ಟೀಚರ್ಸ್ ಒಬ್ಬರು ಮಿಸ್ ಆಗಿದ್ದರು. ಅವರನ್ನು ಎತ್ಕೊಂಡು ಕಾಮಧೇನು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಪ್ರಯಾಣವನ್ನು ಬೆಳೆಸಿದ್ವಿ. ಅಲ್ಲೇ ಕಡಬಗೆರೆ ಕ್ರಾಸಲ್ಲಿ ಇಳ್ಕೊಂಡ ನಾವು ಒಂದು ಆಟೋವನ್ನು ಬುಕ್ ಮಾಡಿಕೊಂಡು ಅಲ್ಲಿಂದ ಕಾಮಧೇನು ಕ್ಷೇತ್ರಕ್ಕೆ ಭೇಟಿಯನ್ನು ನೀಡಿದ್ವಿ. ಅಲ್ಲಿ ಕಾಮಧೇನು ಕ್ಷೇತ್ರ ನೋಡಿದ ಮೇಲೆ ಅಣ್ಣ ಹೇಳಿದ್ರು, ಇಲ್ಲೇ ಸುತ್ತಮುತ್ತ ಹಲವಾರು ಪ್ಲೇಸಸ್ಗಳಿದೆ, ಅವುಗಳನ್ನ ತೋರಿಸ್ಕೊಂಡು ನಿಮ್ಮನ್ನು ಬಿಡ್ತೀನಿ ಅಂತ ಹೇಳಿದರು. ಹಾಗಾಗಿ ಅಲ್ಲೇ ಆಟೋ ಬುಕ್ ಮಾಡಿಕೊಂಡು ಕಾಮಧೇನು ಕ್ಷೇತ್ರ ನೋಡಿಕೊಂಡು ನೆಕ್ಸ್ಟ್ ನಾವು ಮುಂದೆ ಶಿರಡಿ ಸಾಯಿಬಾಬಾ ಮಂದಿರಕ್ಕೆ ಭೇಟಿಯನ್ನು ನೀಡಿದ್ವಿ. ಇಲ್ಲಿ ಸಾಯಿಬಾಬಾನ ದರ್ಶನ ಜೊತೆಗೆ ನಾವು ಶಿವನ ದರ್ಶನವನ್ನು ಪಡೆಯಬಹುದು. ಹಾಗೆ ಭೂವರಹ ಸ್ವಾಮಿಯ ದರ್ಶನವನ್ನು ಪಡೆದು ನಾವು ಮುಂದೆ ಕಮ್ಮಸಂದ್ರದಲ್ಲಿ ಇರುವಂತಹ ಕಂಬದ ನರಸಿಂಹಸ್ವಾಮಿ ದೇವರನ್ನು ಕಾಣಲಿಕ್ಕೆ ಪ್ರಯಾಣವನ್ನು ಮುಂದುವರಿಸಿದ್ವಿ. ಈ ದೇವಾಲಯವನ್ನು ಚೋಳರ ಕಾಲದಲ್ಲಿ ನಿರ್ಮಿಸಿದ್ದು 4000ಕ್ಕೂ ಅಧಿಕ ವರ್ಷಗಳ ಇತಿಹಾಸವಿದೆ. ಇಲ್ಲಿರುವಂತಹ ಕಂಬದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಜೊತೆಗೆ ನಾವು ಶ್ರೀಚಕ್ರ, ಸುದರ್ಶನ ಚಕ್ರ ಹಾಗೆ ಶಂಖ, ನಾಲಿಗೆ ನಾಮಗಳನ್ನ ಕಾಣಬಹುದು. ಅಲ್ಲಿಂದ ಮುಂದೆ ನಾವು ಜಿನ್ನಾಗರ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನವನ್ನು ನೋಡಿಕೊಂಡು ನಮ್ಮ ಪ್ರಯಾಣವನ್ನು ಗುಂಡ ಆಂಜನೇಯ ಸ್ವಾಮಿ ದೇವಾಲಯದ ಕಡೆ ಮುಂದುವರಿಸಿದ್ವಿ. ಇಲ್ಲಿ 100 ವರ್ಷಗಳ ಇತಿಹಾಸ ಇರುವಂತಹ ದೊಡ್ಡ ದೊಡ್ಡ ಮರಗಳನ್ನೆಲ್ಲ ನೋಡಿಕೊಂಡು ಅಲ್ಲೊಂದಷ್ಟು ಸಮಯವನ್ನು ನಾವು ನಮ್ಮ ಟೀಚರ್ಸ್ ಎಲ್ಲ ಕಳೆದು ಅಲ್ಲಿಂದ ಪ್ರಯಾಣವನ್ನು ರಾಮಹಳ್ಳಿ ಕಡೆ ಮುಂದುವರಿಸಿದ್ವಿ. ಇದು ಮುಕ್ತಿನಾಗ ದೇವಾಲಯವಾಗಿದ್ದು ಇದು ಇರುವಂಥದ್ದು ರಾಮಹಳ್ಳಿಯಲ್ಲಿ. ಇಲ್ಲಿ ನಾನು ನಮ್ಮ ಟೀಚರ್ಸ್ ಎಲ್ಲ ಸ್ವಲ್ಪ ಸಮಯವನ್ನು ಕಳೆದು ಅಲ್ಲಿಂದ ಮುಂದೆ ನಮ್ಮ ಪ್ರಯಾಣ ಬೆಳೆಸಿದ್ದು ಸಾಲಿಗ್ರಾಮ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಕಡೆಗೆ. ತಿರುಪತಿಗೆ ಹೋಗೋಕ್ಕಾಗದೇ ಇರುವಂತಹ ಹಲವಾರು ಜನರು ಇಲ್ಲಿಗೆ ಬಂದು ಈ ದೇವಸ್ಥಾನದಲ್ಲಿ ವೆಂಕಟೇಶ್ವರನ ದರ್ಶನವನ್ನು ಪಡೀತಾರೆ. ಅಲ್ಲಿಂದ ಮುಂದೆ ನಾವು ಪ್ರಯಾಣ ಬೆಳೆಸಿದ್ದು ಹೊನ್ನಾವ ರಾಘವೇಂದ್ರ ಸ್ವಾಮಿ ಮಠಕ್ಕೆ. ಈ ದೇವಾಲಯದಲ್ಲಿ ಜನರು ತೆಂಗಿನಕಾಯಿಯನ್ನು ಕಟ್ಟುವ ಮೂಲಕ ತಮ್ಮ ಹರಕೆಗಳನ್ನ ರಾಘವೇಂದ್ರ ಸ್ವಾಮಿಗಳಿಗೆ ಒಪ್ಪಿಸ್ತಾರೆ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.